ಎಂತಹ ಸುಂದರವಾದ ದೃಷ್ಟಾಂತ ಕೊಡ್ತಾರೆ ನೋಡಿ. ಬೆಟ್ಟದ ತುದಿಯಲ್ಲಿ ಪುಟ್ಟಿರುವ, ಅಲ್ಲಿ ಹುಟ್ಟತಕ್ಕಂಥ ಮರಕ್ಕೆ ಯಾರು ಕಟ್ಟಕಟ್ಟನ್ನು ಎರೆದಿದ್ದಾರೆ? ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರಗಿತ್ತವರು ಯಾರು? ಈ ನಂಬಿಕೆ ಇರಬೇಕು ದೃಢವಾಗಿ. ನಂಬಿದನು ಪ್ರಹ್ಲಾದ, ನಂಬದಿರ್ದನು ಅವನ ಪಿತ. ಕಂಬದಿಂದಲೋ ಬಿಂಬದಿಂದಲೋ ಮೋಕ್ಷ ಅವರಿಂಗಾಯಿತು. ನಂಬಿಯೋ ನಂಬದಿರದ ಇಬ್ಬಂದಿ ನೀನು, ಸಿಂಬಳದ ನೋಣ ನೀನು ಅಂತೇಳಿ ಕನ್ನಡದ ಕವಿ ಆಗಿರ್ತಕ್ಕಂಥ ಗುಂಡಪ್ಪನವರು ಸ್ಪಷ್ಟ ಹೇಳ್ತಾರೆ. ನೀನು ನಿನ್ನ ಜೀವನದಲ್ಲಿ ಉತ್ತೀರ್ಣನಾಗಿ ಭಗವಂತನಿಗೆ ನೀನು ಬೇಕಾಗಬೇಕು ಅಂದರೆ ಮೊದಲು ನಾನು ಹೋದೇನು. ಒಳಗಿರಬಹುದಾಗಿರ್ತಕ್ಕಂತಹ ನಾನು ಎಂಬಂತೆ ಅಹಂಕಾರ ಹೋದರೆ ನಾವು ಭಗವಂತನ ಹತ್ತಿರ ಹೋಗ್ತೇವೆ. ನಿಜವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸಹನೆ, ಶಾಂತಿ, ನೆಮ್ಮದಿ, ತಾಳ್ಮೆ, ಇವು ನಾಲ್ಕು ನಮ್ಮ ಮನುಷ್ಯನಲ್ಲಿ ಇಲ್ಲ ಅಂತಂದರೆ ನಾವು ಎಷ್ಟೇ ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, ಐಶ್ವರ್ಯವಂತರಾಗಲಿ, ಸ್ಥಿತಿವಂತರಾಗಿರಲಿ, ನಾವು ಯಾವುದೇ ದೊಡ್ಡ ಉದ್ಯೋಗದಲ್ಲಿರಲಿ, ತಾಳ್ಮೆ ಕಳ್ಕೊಂಡಂತಹ ಮನುಷ್ಯ, ಅಸಹನೆಯಿಂದ ಬಾಳತಕ್ಕಂತಹ ಮನುಷ್ಯ, ಅಶಾಂತಿಯಿಂದ ಮಾಡತಕ್ಕಂತಹ ಮನುಷ್ಯನಿಗೆ ಈ ಲೌಕಿಕ ವಸ್ತುಗಳು ಯಾವುದು ಹತ್ತಿರ ಬರೋದಿಲ್ಲ. ಅವನಿಗೆ ಯಾವುದು ಸಹಾಯ. ಯಾರು ಇಂಥದೇ ಮನೆಯಲ್ಲಿ ಜನ್ಮ ತಾಳಬೇಕು, ಇಂಥವರೇ ತಂದೆ ತಾಯಿ ಆಗಿರಬೇಕು, ಇಂಥ ಕುಲದಲ್ಲೇ ನಾನು ಜನ್ಮ ತಾಳಬೇಕು, ನನ್ನ ಮುಖ ಇಷ್ಟೇ ಲಕ್ಷಣವಾಗಿರಬೇಕು, ನನ್ನ ಮೈಕಾಂತಿ ಹೀಗಿರಬೇಕು ಅಂತ ಯಾರು ಸ್ವಾಮಿಗೆ ಅರ್ಜಿ ಹಾಕಿ ಜಗತ್ತಿಗೆ ಬಂದವರಲ್ಲ. ಅವ್ನು ಯಾರು ಕೆಟ್ಟ ಮಾತಾಡ್ತಾರಪ್ಪ, ನಿಂದನೆ ಮಾಡ್ತಾರೆ, ಅದಕ್ಕೆ ಯಾಕೆ ನೀನು ಮಾಡ್ಕೊಳ್ತೀವಿ? ಯಾಕೆ ನೀನು ಕಂಚಿಕೆ ಮಾಡ್ಕೊಳ್ತೀವಿ ಅಂತಾರಪ್ಪ. ಆನೆ ಮೇಲೆ ಪೋಪವನಿಗೆ ಶ್ವಾನದ ಭಯವೇನು ಅಂತಾರೆ ದಾಸರು. ಆನೆ ಮೇಲೆ ಹೋಗ್ತಕ್ಕಂಥವನಿಗೆ ಕೆಳಗಡೆ ಇರ್ತಕ್ಕಂಥ ನಾಯಿ ಬಗಳಿದ್ರೆ ಏನು ಸಂಬಂಧ? ಅದಕ್ಕೆ ಏನಿಲ್ವಲ್ಲ. ಹಾಗಾಗಿ ನೀನು ಉಕ್ಕು ಹಾಲಿಗೆ ನೀರ ನಿಕ್ಕು ಒಂದದಿ ತಾಳು. ಹಾಲು ಉಕ್ಕುವಾಗ ನಾವೇನು ಮಾಡ್ತೀವಿ? ಆ ಉಕ್ಕು ಹಾಲು ಚೆಲ್ಲೋಗ್ತಾರೆ ಅಂತೇಳಿ ಒಂದು ಹನಿ ನೀರು ಹಾಕಿಬಿಟ್ರೆ ಮತ್ತೆ ತಣ್ಣಗಾಗ್ಬಿಡ್ತಿರೋದು. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನೀನು ಮಾನಸ ರೂಪದಿಂದ ಇಲ್ಲಿಗೆ ಬಂದಿದ್ದೀಯ, ಆದ್ದರಿಂದ ನೀನು ಯಾರು ಅಂತ ನನಗೆ ಮೊದಲು ದರ್ಶನ ಕೊಡು. ಕಾಗಿದೆಯೇ ಆ ಸ್ವಾಮಿ ಶಂಕುಚಕ್ರ ಗದಾಧಾರಿ ಪದ್ಮಧಾರಿ ಆಗಿರ್ತಕ್ಕಂಥ ಕಾಗಿದೆಯೇ ಆದಿಕೇಶ್ವ ಕಂಗೊಳಿಸಿಬಿಟ್ಟ ಕನಕದಾಸರ ಮುಂದೆ. ಆಗ ಹೇಳಿದ, ಸ್ವಾಮಿ ಈ ರೂಪ ನಾನು ಯಾವಾಗ ಬಯಸ್ತೀನೋ ಆಗ ನಿನ್ನ ಕಣ್ಣೆದುರಿಗೆ ಬರಬೇಕು, ಇದಕ್ಕೆ ನೀನು ಅನುಮತಿ ಕೊಡಬೇಕು, ಆಗ ನೀನು ದಾಸನ ಆಗ್ತೇನೆ. ಈ ಜಗತ್ತಿನಲ್ಲಿ ಕನಕದಾಸರು ಕಂಡಂತಹ ದೇವರ ದರ್ಶನವನ್ನು ಇನ್ಯಾರು ಕಾಣಲಿಲ್ಲ. ಕರೆದಾಗಿಲ್ಲ ಸ್ವಾಮಿ ಬರ್ತಿದ್ದವರ ಬಳಿಯಲ್ಲಿ. ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಅಪರೂಪದ ಕಲೆಯ ವಿದ್ವಾಂಸರು ಇದ್ದಾರೆ. ಅಖಿಲ ಕರ್ನಾಟಕ ಹರಿಕಥಾ ಅಥವಾ ಕೀರ್ತನ ಪರಿಷತ್ನ ಅಧ್ಯಕ್ಷರಿದ್ದಾರೆ. ಅವರ ಹೆಸರು ಲೋಕೇಶ್ ದಾಸ್ ಅಂತ, ಅಂಕಿತ ನಾಮ ಶ್ರೀಶ ವಿಠ್ಠಲ ದಾಸ ಅಂದ್ಕೊಂಡು. ಸೊ ಇಂಥ ಮೇಧಾವಿ ಕಲಾವಿದರು ಇವತ್ತು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಈ ಹರಿಕಥೆ ಎಂಬುದು ಒಂದು ಅಪರೂಪದ ಕಲೆ, ದೈವದತ್ತವಾದ ಕಲೆ ಅಂತಲೂ ಹೇಳ್ಬೋದು ಇದನ್ನು. ಏಕೆಂದರೆ ನಾರದ ಮುನಿಗಳೇ ಮೊಟ್ಟ ಮೊದಲ ಹರಿಕೀರ್ತನ ದಾಸರು ಅಂತ ಹೇಳ್ಬೋದು. ಸೊ ಆ ದೇವಾನುದೇವತೆಗಳಿಂದ ಬಂದಂಥ ಕಲೆಯನ್ನು ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಸೊ ನಿಮ್ಮ ಬಾಲ್ಯದಲ್ಲಿ ಅಂದರೆ ಈ ಹರಿಕಥೆ ದಾಸರಾಗಲಿಕ್ಕೆ ನಿಮ್ಮ ಬಾಲ್ಯದಲ್ಲಿ ಪ್ರೇರೇಪಣೆ ನೀಡಿದಂಥ ಅಂಶ ಯಾವುದು ಸರ್? ಎಲ್ಲರಿಗೂ ನಮಸ್ಕಾರ. ನಾವು ಕೇಳಿದ ಹಾಗೆ ನನ್ನ ಬಾಲ್ಯದಲ್ಲಿ ಈ ಹರಿಕಥೆ, ಈ ಒಂದು ಸತ್ಸಂಗದ ಒಂದು ಈ ಪ್ರಕಾರಕ್ಕೆ ಅಥವಾ ಇದೊಂದು ಕಲೆಗೆ ನನ್ನ ಪದಾರ್ಪಣೆ ಆಗಿದ್ದು ಸ್ವಯಂ ನನ್ನ ತಂದೆಯೇ ಹರಿಕೀರ್ತನಕಾರರು, ಹರಿದಾಸರು. ಅವರು ಶಾಲಾ ಉಪಾಧ್ಯಾಯರಾಗಿದ್ದರು, ಒಳ್ಳೆಯ ಗಮಕಿಗಳು, ಸಂಗೀತವನ್ನು ಕರಗತ ಮಾಡಿಕೊಂಡಿರೋ ಸಂಗೀತ ವಿದ್ವಾಂಸರು ಕೂಡ. ಅವರ ಮನೆಯಲ್ಲಿ ನಿತ್ಯ ಸಂಜೆ ಆದಮೇಲೆ ಮನೆಯಲ್ಲಿ ನಿತ್ಯ ಭಜನೆ, ಸಂಕೀರ್ತನೆ, ಇನ್ನು ಮಕ್ಕಳಿಗೆ ಸಂಗೀತ ಪಾಠ ಮಾಡೋದು, ಇವೆಲ್ಲ ಮಾಡೋದರಿಂದ ಅದನ್ನು ಬಹುತೇಕ ನನ್ನ ಗರ್ಭಸ್ಥವಾಗಿದ್ದಾಲೇ ಅದು ಆರಂಭ ಆಯಿತು ಅನ್ನೋ ಗೊತ್ತಿಲ್ಲ ಅದು. ಹಾಗಾಗಿ ವಂಶಪಾರಂಪರ್ಯವಾಗಿ ಅದು ನನಗೆ ಬಂದು ನಾನು 8ನೇ ಪ್ರೌಢಶಾಲೆ ವ್ಯಾಸಂಗಕ್ಕೆ ಬಂದಾಗಲೇ ನಾನು ನಮ್ಮ ತಂದೆಯವರ ಹರಿಕಥೆಗೆ ಹಾರ್ಮೋನಿಯಂ ನುಡಿಸ್ಲಿಕ್ಕೆ ಅಭ್ಯಾಸ ಮಾಡಿದ್ದೆ. ಆಗಲೇ ಹಾರ್ಮೋನಿಯಂ ನುಡಿಸ್ತಾ ಇದ್ದೆ. ಆಗಲೇ ನನಗೆ ಹರಿಕಥೆ ಮಾಡಬೇಕು ಅಂತಕ್ಕಂಥ ಆಸೆ ಉಂಟಾಗಿತ್ತು. ಹಾಗಾಗಿ ಈ ಹರಿಕಥೆ ನಮಗೆ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಕಲೆ. ತಂದೆಯವರೇ ನನ್ನ ಮೊದಲ ಗುರು. ತದನಂತರದಲ್ಲಿ ನಾನು ಸುಮಾರು ನನ್ನ ವೈವಾಹಿಕ ಜೀವನಕ್ಕೆ ಕಾಲ ಇಟ್ಟ ಅನಂತರದಲ್ಲಿ ಇಡೀ ವಿಶ್ವ ಕಂಡಂತಹ ಏಕೈಕ ದೊಡ್ಡ ಹರಿದಾಸರು ಅಂದರೆ ಸಂತ ಭದ್ರಗಿರಿ ಅಚ್ಯುತದಾಸ್ಜಿಯವರು. ಈ ಶತಮಾನದಲ್ಲಿ ದೊಡ್ಡ ಹರಿದಾಸರು, ಏನು ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಈ ರೀತಿಯಾಗಿರ್ತಕ್ಕಂಥ ಪರಂಪರೆ ನಾವು ಏನು ಕೇಳ್ತಾ ಇದ್ದೀವಿ, ಆ ಪರಂಪರೆಗೆ ಸೇರಲ್ಪಟ್ಟಂಥ ಮಹಾನ್ ವ್ಯಕ್ತಿತ್ವ ಉಳ್ಳಂತಹ ದೊಡ್ಡ ಸಂತ ಶ್ರೇಷ್ಠರು ಅಂದರೆ ಸಂತ ಭದ್ರಗಿರಿ ಅಚ್ಯುತದಾಸರು, ಅವರ ಸಹೋದರರಾಗಿರ್ತಕ್ಕಂಥ ಭದ್ರಗಿರಿ ಕೇಶವದಾಸರು, ಅವರ ಇನ್ನೊಬ್ಬ ತಮ್ಮಂದಿರಾಗಿರ್ತಕ್ಕಂತಹ ಸಂತ ಶ್ರೀ ಸರ್ವೋತ್ತಮದಾಸರು. ಇವರ ಯಾವ ಗರಡಿಯಲ್ಲಿ ಸುಮಾರು ಭದ್ರಗಿರಿ ಅಚ್ಯುತದಾಸರ ಬಳಿಯಲ್ಲಿ ಸುಮಾರು ಒಂದು 25-26 ವರ್ಷಗಳ ಕಾಲ ನಾನು ಅವರ ಸೇವಕನಾಗಿ, ನಾನು ಅವರ ಶಿಷ್ಯ ಅಂತ ಹೇಳಲಿಕ್ಕೆ ನನಗೆ ಆ ಅರ್ಹತೆ ನನಗಿಲ್ಲ. ಯಾಕೆಂದರೆ ಅದು ಮಹಾಮೇರು ಪರ್ವತ. ಅದು ಅವರ ಶಿಷ್ಯವೃತ್ತಿ ಮಾಡಲಿಕ್ಕೆ ನಮಗೆ ಅರ್ಹತೆ ಇರದಿದ್ದರೂ ಅವರ ಸೇವಕನಾಗಿ ನಾನು ಕೆಲಸ ಮಾಡಿಕೊಂಡು ಅವ್ರ ಬಳಿಯಲ್ಲಿ ಎಷ್ಟು ಸಾಧ್ಯವೋ
ಅಷ್ಟು ಹರಿಕಥೆಯ ಬಗ್ಗೆ ಮಾಹಿತಿಯನ್ನು ಪಡೆದು ನಮ್ಮ ಗುರುಗಳಿಂದಲೇ ನಾನು ಶ್ರೀಶ ವಿಠ್ಠಲ ದಾಸ ಎಂಬತಕ್ಕಂಥ ಅಂಕಿತವನ್ನು ನಮ್ಮ ಗುರುಗಳು ನಾಮಕರಣ ಮಾಡಿದರು. ಅದನ್ನು ಅನುಮೋದನೆ ಮಾಡಿದವರು ಕಾಶಿ ಮಠದ ಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರಿಂದ ನನಗೆ ಈ ಹರಿದಾಸ ದೀಕ್ಷೆ ಈ ಒಂದು ಪರಂಪರೆಗೆ ನಮ್ಮನ್ನು ತಂದು ಜೋಡಿಸ್ತಕ್ಕಂಥ ಮಹಾನ್ ಚೇತನ ಅಂತಂದರೆ ಭದ್ರಗಿರಿ ಅಚ್ಯುತದಾಸ್ಜಿಯವರು. ಅವರ ಯಾವ ನೆನಪಿನಲ್ಲೇ ಇಂದಿನವರೆಗೂ ಆ ಒಂದು ಈ ಹರಿಕಥೆಯ ಕೈಂಕರ್ಯ ನಡ್ಕೊಂಡು ಬರ್ತಾ ಇದೆ. ನಾನು ಬೇರೆ ಯಾವುದೇ ವೃತ್ತಿಯನ್ನು ಅವಲಂಬನೆ ಮಾಡಿದವನಲ್ಲ ಇಲ್ಲಿವರೆಗೆ. ಹರಿಕಥೆಯಲ್ಲೇ ನಮ್ಮ ಜೀವನ, ನಮ್ಮ ಸಾಂಸಾರಿಕ ಜೀವನ ಎಲ್ಲವೂ ನಡೀತಾ ಇದೆ. ಪರಮಾತ್ಮ ಎಲ್ಲವನ್ನು ಭಗವಂತನನ್ನು ನಂಬಿದ ಮೇಲೆ ಯಾವುದೇ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ನಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳಾಗಲಿಲ್ಲ, ಏರ್ಪೇರಾಗಲಿಲ್ಲ. ಎಲ್ಲದಕ್ಕೂ ಸ್ವಾಮಿ ಅನುಕೂಲ ಮಾಡಿ ನಮ್ಮ ಜೀವನವನ್ನು ಉಜ್ಜೀವನ ಮಾಡಲಿಕ್ಕೆ ಸ್ವಾಮಿ ತಾನು ಇಷ್ಟಪಟ್ಟಿದ್ದಾನೆ. ಹಾಗಾಗಿ ನಮ್ಮ ಗುರುಗಳ ಆದೇಶದ ಮೇರೆಗೆ ನಾನೀಗ ಸದ್ಯ ಪ್ರಸ್ತುತ ವಾಸ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನಗರದಲ್ಲಿ ವಾಸ ಇದ್ದೇನೆ. ಅಚ್ಯುತದಾಸರ ಆ ಒಂದು ಆದೇಶದಂತೆ, ಅವರ ಆಶಯದಂತೆ ಆ ಚನ್ನರಾಯಪಟ್ಟಣ ನಗರದ ಪಕ್ಕದಲ್ಲಿ ಭಾಗವತ ಪೀಠ ಎಂಬತಕ್ಕಂತಹ ಹರಿಕಥಾ ಕೇಂದ್ರ, ದೊಡ್ಡ ಕೇಂದ್ರ. ಭಾಗವತ ಪೀಠ ಬಹುತೇಕ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ ಆ ಒಂದು ಕ್ಷೇತ್ರ. ಅಲ್ಲಿ 18 ಅಡಿ ವಿಠ್ಠಲ ದೇವರು, ಎಡಬಲದಲ್ಲಿ ಕನಕದಾಸರು ಪುರಂದಾಸರು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ತನ್ಮೂಲಕ ಇಡೀ ನಮ್ಮ ಜೀವಮಾನವನ್ನು ಹರಿಕಥೆಗೋಸ್ಕರವಾಗಿ ಸವಿಸಬೇಕು. ಹರಿಕಥಾ ಕೀರ್ತನಾಭ್ಯಾಸಗಳಿಗೆ ಹರಿಕಥೆ ಹೇಳಿಕೊಡೋದು, ಸಂಗೀತ ಹೇಳಿಕೊಡೋದು, ಸತ್ಸಂಗ ಮಾಡೋದು, ಭಜನೆಗಳನ್ನ ಹೇಳಿಕೊಡೋದು, ಈ ರೀತಿ ಆಗಿರ್ತಕ್ಕಂಥ ಕೈಂಕರ್ಯವನ್ನು ಮಾಡಬೇಕು ಅಂತ ಭಾಗವತ ಪೀಠ ಇನ್ನೇನು ಸದ್ಯದಲ್ಲಿ ಲೋಕಾರ್ಪಣೆ ಆಗ್ತದೆ. ಕನಕದಾಸರು ಪುರಂದರದಾಸರನ್ನು ಪೂಜೆ ಮಾಡತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ, ಏಕೈಕ ಸ್ಥಾನ ಅಂತಂದರೆ ಅದು ಬಹುತೇಕ ಇಡೀ ಭಾರತದಲ್ಲಿ ನಮ್ಮ ಭಾಗವತ ಪೀಠ ಒಂದೇ. ಅಂಥ ಒಂದು ಮಹತ್ ಕಾರ್ಯಕ್ಕೆ ನಮ್ಮನ್ನು ಪ್ರೇರೇಪಿಸಿದವರು ನನ್ನ ಗುರುಗಳಾಗಿರ್ತಕ್ಕಂಥ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸ್ಜಿಯವರು. ಅದಕ್ಕೆ ಪೋಷಿಸಿ ನೀರೆರೆದವರು ಮಹಾಮಹಿಮರಾಗಿರ್ತಕ್ಕಂಥ ಪೂಜ್ಯ ಪೇಜಾವರ ಮಠಾಧೀಶರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಆ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನಾವೇನು ಒಂದು ಸಂಸ್ಥೆ ಕಟ್ಟಿದ್ದೀವೋ ಅದಕ್ಕೆ ಗೌರವಾಧ್ಯಕ್ಷರಾಗಿ ತಾವಿದ್ದುಕೊಂಡು ನಮ್ಮನ್ನು ಆಶೀರ್ವದಿಸಿ ಹರಿಸಿದರು. ಅವತ್ತಿಂದು ನಮ್ಮಿಂದ ಕಣ್ಮರೆಯಾಗಿದ್ದರು. ಅವರಿಬ್ಬರ ಆ ಗುರುದ್ವಯರ ಆಶೀರ್ವಾದ ಇನ್ನೂ ನಮ್ಮನ್ನು ಮುಂದೆ ಬೆಳ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಈಗ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಹರಿದಾಸ ಪರಂಪರೆಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂತಹ ಆ ಮಹಾನ್ ಚೇತನ ಅಂದರೆ ಮಂತ್ರಾಲಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಹರಿಕಥೆಯನ್ನು ಬೆಳೆಸಬೇಕು. ಇದು ಭಾರತೀಯ ಸಂಸ್ಕೃತಿಯ ಕಲೆ. ಇದು ಭಾರತೀಯ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಬಿತ್ತರಿಸ್ತಕ್ಕಂಥದ್ದು. ಈ ಸಂಸ್ಕೃತಿಯನ್ನು ಉಳಿಸಬಲ್ಲಂಥ ಏಕೈಕ ಒಂದು ಮಾಧ್ಯಮ ಅಂದರೆ ಇವತ್ತೂ ಕೂಡ ಅವರು ಆಶೀರ್ವಚನ ಹೇಳಿದರು, ಈ ಸಂಸ್ಕೃತಿ ಏನಾದರೂ ಉಳಿಯಬೇಕಾದರೆ ಹರಿಕಥೆ ಎಂಬತಕ್ಕಂಥ ಈ ಒಂದು ಕಲೆ ಪುರಾತನ ಕಲೆ ಇಲ್ಲ. ಇದು ಅನಾದಿಯಾದಂತಹ ಕಲೆ. ಇದು ನಾರದರಿಂದ ಹಿಡಿದು ಈ ಒಂದು ಪರಂಪರೆ ಬಂದದ್ದು. ಎಲ್ಲರೂ ಭಗವಂತನ ಗುಣಗಾನಗಳನ್ನು ಮಾಡಿ ಆ ಭಗವನ್ನಾಮಗಳನ್ನು ಉಚ್ಚಾರ ಮಾಡ್ತಾ ತಮ್ಮ ದೈನಂದಿನ ಜೀವನದಲ್ಲಿ ತಮ್ಮ ಕಷ್ಟ ನಿಷ್ಠುಗಳನ್ನು ಎಲ್ಲವನ್ನು ನಾವು ಪರಮಾತ್ಮನ ಸಮರ್ಪಣೆ ಮಾಡಿ, ಸ್ವಾಮಿ ನಿನ್ನಿಂದ ನಾವು ಬಂದವರು, ಇದು ನಮ್ಮಿಂದ ಏನಲ್ಲ ಅನ್ನತಕ್ಕಂತಹ ಒಂದು ಭಾವನೆಯಿಂದ ಎಲ್ಲರೂ ಕೆಲಸ ಮಾಡಿದರು. ಯಾಕೆಂದರೆ ಆ ಭಾವನೆಯಲ್ಲಿ ನಾವು ಕೆಲಸ ಮಾಡಿದಾಗ ನಮ್ಮ ಜೀವನದಲ್ಲಿ, ನಮ್ಮ ನಿತ್ಯ ಜೀವನದಲ್ಲಿ ಬರಬಹುದಾಗಿರ್ತಕ್ಕಂಥ ಎಡರು ತೊಡರುಗಳಿಂದ ನಾವು ದೂರ ಆಗ್ತೇವೆ. ದಾಸ ಸಾಹಿತ್ಯ ಹೇಳ್ತದೆ ನೋಡಿ, ತಲ್ಲಣ ಸದಿರು ಕಂಡ್ಯಾಗ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣ ಸದಿರು ಕಂಡ್ಯಾಗ ತಾಳು ಮನವಿ. ಯಾಕೆ ನೀನು ನನಗೆ ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ನನಗೆ ಬೇಕಾಗಿದ್ದು ಬಯಸೋದು ಏನು ಸಿಕ್ಕಲಿಲ್ಲ, ಯಾಕೆ ತಳಮಳಗೊಳ್ತಿ? ತಲ್ಲಣ ಸದ್ದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಮಹಾಮಹಿಮನಾಗಿರ್ತಕ್ಕಂಥ ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿ ಜಗತ್ತಿಗೆ ಕಳಿಸಿರ್ತಕ್ಕಂಥವು ಅವನೇ, ಇಲ್ಲಿ ನಮ್ಮನ್ನು ಸಾಕತಕ್ಕಂಥವನು ಅವನೇ. ನಮ್ಮ ಕರ್ತವ್ಯ ಮುಗಿದ ಮೇಲೆ ನಮ್ಮನ್ನು ಎಲ್ಲಿ ಗುರಿ ಮುಟ್ಟಿಸ್ಬೇಕೋ ಆ ಗುರಿ ಮುಟ್ಟಿಸ್ತಕ್ಕಂಥವನು ಅವನೇ. ಈ ಸದ್ಭಾವನೆ ನಮ್ಮಲ್ಲಿ ಉಂಟಾದಾಗ ನಮ್ಮ ಜೀವನದಲ್ಲಿ ಬರಬಹುದಾಗಿರ್ತಕ್ಕಂಥ ಏರುಪೇರುಗಳನ್ನೆಲ್ಲ ದೂರ ಮಾಡಲಿಕ್ಕೆ ಹರಿದಾಸರು ನಮಗೆ ಸರಿಯಾದ ಮಾರ್ಗ ತೋರಿಸಿದ್ದಾರೆ. ಎಂಥ ಮಾತು ಹೇಳ್ತಾರೆ ಮುಂದೆ, ಯಾಕೆ ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಿ, ನನ್ನದು ಅಂಥೇಳಿ ನೀನು ಸುಮ್ಮನೆ ಇದು ಪರಮಾತ್ಮನ ಸಾಕ್ತಾನೆ. ಹೇಗೆ ಅಂದರೆ, ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ, ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ
ಇತ್ತವರು ಯಾರೋ ಬಲ್ಲಿದನು ಕಾಗಿ ನೆಲೆ ಆದಿಕೇಶವರಾಯ ಬಲ್ಲಿದನು ಕಾಗಿ ನೆಲೆ ಆದಿಕೇಶವರಾಯ ಗುಟ್ಟಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಸದಿರು ಕಂಡ್ಯ ತಾಳು ಮನವೇ. ಎಂತಹ ಸುಂದರವಾದ ದೃಷ್ಟಾಂತ ಕೊಡ್ತಾರೆ ನೋಡಿ. ಬೆಟ್ಟದ ತುದಿಯಲ್ಲಿ ಪುಟ್ಟಿರುವ, ಅಲ್ಲಿ ಹುಟ್ಟತಕ್ಕಂಥ ಮರಕ್ಕೆ ಯಾರು ಕಟ್ಟಕಟ್ಟಂದು ಎರೆದಿದ್ದಾರೆ? ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರಗಿತ್ತವರು ಯಾರು? ದೃಷ್ಟಾಂತದ ಮುಖಾಂತರ ನೈಜ ಪ್ರಕೃತಿಯಲ್ಲಿ ಇರಬಹುದಾಗಿರ್ತಕ್ಕಂತಹ ಯಾವ ಆ ವಸ್ತುಗಳನ್ನು, ಪ್ರಾಣಿ ಸಂಕುಲಗಳನ್ನು, ಮರಗಿಡಗಳನ್ನು ಬಳಸಿಕೊಂಡು ಅದನ್ನು ಯಾರು ಸಂರಕ್ಷಣೆ ಮಾಡ್ತಾರೆ? ಯಾರು ಕಟ್ಟೆ ನೀರೇರಿದವರು? ಇರಬಹುದಾಗಿರ್ತಕ್ಕಂಥ ಜೀವರಾಶಿ ನಮ್ಮದು ಒಂದೇ ಅಲ್ಲ ಜಗತ್ತಲ್ಲಿರ್ತಕ್ಕಂಥದ್ದು. 86 ಲಕ್ಷ ಯೋನಿ ಜೀವರಾಶಿಗಳಿರ್ತಕ್ಕಂಥದ್ದು. ಅದರಲ್ಲಿ ಮನುಷ್ಯ ಜೀವ ಒಂದು. ಇರಬಹುದಾಗಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಸಂಕುಲ, ಮರ ಗಿಡ ಎಲ್ಲವನ್ನು ಸಲಕತಕ್ಕಂಥ ಸ್ವಾಮಿ ನಿನ್ನನ್ನು ಕಾಪಾಡೋದಿಲ್ಲ ಅವನು. ಈ ನಂಬಿಕೆ ಇರಬೇಕು ದೃಢವಾಗಿ. ನಂಬಿದನು ಪ್ರಹ್ಲಾದ, ನಂಬದಿರ್ದ ಅವನ ಪಿತ, ಕಂಬದಿಂದಲೋ ಬಿಂಬದಿಂದಲೋ ಮೋಕ್ಷ ಅವರಿಂಗಾಯಿತು. ನಂಬಿಯೋ ನಂಬದಿರದ ಇಬ್ಬಂದಿ ನೀನು, ಸಿಂಬಳದ ನೋಣ ನೀನು ಅಂತೇಳಿ ಕನ್ನಡದ ಕವಿ ಆಗಿರ್ತಕ್ಕಂಥ ಗುಂಡಪ್ಪನು ಸ್ಪಷ್ಟ ಹೇಳ್ತಾರೆ. ನಂಬಿಬೇಕು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ನಿನ್ನ, ನಂಬದೆ ಕೆಟ್ಟರೆ ಕಡಿಲಿ. ನಿನ್ನ ನಮ್ಮದೇ ಹೋಗಿ ಕೆಟ್ಟರೆ ಕೇಳಲಿಯಪ್ಪ, ನಾನೇನು ಜವಾಬ್ದಾರ ಅಲ್ಲ ಅದಕ್ಕೆ. ಆದರೆ ಯಾರು ಪರಿಪೂರ್ಣವಾಗಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾನ್ ಕಾರುಣ್ಯ ಭಾವೇನ ರಕ್ಷೋ ಜನಾರ್ದನ ಅಂತೇಳಿ ಸ್ವಾಮಿಯ ಶ್ರೀ ಚರಣಕ್ಕೆ ಯಾರು ಸಮರ್ಪಣ ಭಾವದಿಂದ ಅರ್ಪಣೆ ಮಾಡಿಕೊಂಡಿದ್ದಾರೆ ಅವರನ್ನು ಆ ಮಹಾಮಹಿಮನಾಗಿರ್ತಕ್ಕಂತಹ ಸ್ವಾಮಿ ಸರ್ವದಾ ಎಡೆಬಿಡದೆ ಸಲಹುತ್ತಾನೆ. ಇದನ್ನು ಹೇಳುವುದು ಹರಿಕತೆ. ಈ ತತ್ವಗಳನ್ನು ತಿಳಿಸ್ತಕ್ಕಂಥದ್ದು ಹರಿಕತೆ. ಯಾಕೆಂದರೆ ಆಚಾರ್ಯ ಮಧ್ವರು ಹೇಳ್ತಾರೆ, ನಾಹಂ ಕರ್ತ ಹರಿಕರ್ತ. ಇದು ನಾನು ಮಾಡಿದ್ದಲ್ಲ, ಪರಮಾತ್ಮ ಮಾಡಿದ. ನನ್ನಿಂದ ಏನು ಮಾಡಲಿಕ್ಕೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಉಪನಿಷತ್ತೊಂದು ಮಾತು ಹೇಳ್ತದೆ, ತೃಣಪಿ ನ ಚಲತೆ. ಏನು ಒಂದು ಹುಲ್ಲು ಕಡ್ಡಿಯು ಅಲುಗಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನ ಆಣತಿ ಇದ್ದರೆ, ಅವನ ಆಜ್ಞೆ ಇದ್ದರೆ ಮಾತ್ರ ಹುಲ್ಲು ಕಡ್ಡಿಯು ಎಲ್ಲ ಕಡೆ ಅಲ್ಲಾಡ್ತದೆ, ತಿರುಗಾಡ್ತದೆ. ಆದರೆ ನಮ್ಮಿಂದ ನಾವು ಮಾಡ್ತೀವಿ ಅನ್ನೋದು ಅದು ಶುದ್ಧ ಸುಳ್ಳದು. ನಮ್ಮ ಮನಸ್ಸಿನ ಭ್ರಾಂತಿ. ನಾವು ಮಾಡ್ತೇವೆ, ನಾನು ಮಾಡ್ತೇನೆ. ಅದನ್ನೇ ದಾಸರು ಹೇಳ್ತಾರೆ, ನೀನು ನಿನ್ನ ಜೀವನದಲ್ಲಿ ಉತ್ತೀರ್ಣನಾಗಿ ಭಗವಂತನಿಗೆ ನೀನು ಬೇಕಾಗಬೇಕು ಅಂದರೆ ಮೊದಲು ನಾನು ಹೋದೇನು. ಒಳಗಿರಬಹುದಾಗಿರ್ತಕ್ಕಂತಹ ನಾನು ಎಂಬ ಅಹಂಕಾರ ಹೋದರೆ ನಾವು ಭಗವಂತನ ಹತ್ತಿರ ಹೋಗ್ತೇವೆ. ಭಗವಂತ ಹೇಗೆ ನಮಗೆ ಭಗವಂತ ಬೇಕು ಅಂತ ನಾವು ಹೇಗೆ ಹುಡುಕ್ತಾ ಇದ್ದೀವಿಯೋ, ಭಗವಂತನು ಕೂಡ ಸರಿಯಾಗಿರ್ತಕ್ಕಂತಹ ನಿಷ್ಠಾವಂತ ಭಕ್ತ ಬೇಕು ಅಂತ ಅವನು ಹುಡುಕ್ತಾನೆ. ಯಾರಲ್ಲಿ ಪರಿಪೂರ್ಣವಾಗಿರ್ತಕ್ಕಂತಹ ಆ ಭಕ್ತಿ, ಉತ್ಕಟವಾಗಿರ್ತಕ್ಕಂತಹ ಭಕ್ತಿ ಭಗವಂತನ ಪಾದಾರವಿಂದದ ಮೇಲೆ ಇರುತ್ತದೋ ಅಂಥವರನ್ನು ಎಲ್ಲ ಕಷ್ಟಗಳಿಂದ ದೂರ ಮಾಡಿ ತನ್ನತ್ತ ಬರಮಾಡಿಕೊಂಡು ಅವನಿಗೇನು ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗಬೇಕೋ ಅದನ್ನು ಸ್ವಾಮಿ ಖಂಡಿತ ಕೊಡ್ತಾನೆ. ಇದಕ್ಕೆ ಸಂಶಯವಿಲ್ಲ ಅಂತೇಳಿ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಸ್ಪಷ್ಟ ಪಡ್ತಾರೆ. ಯಾಕೆ ಅಂದರೆ ಜೀವನದಲ್ಲಿ ಮನುಷ್ಯನಿಗೆ ತಾಳ್ಮೆ ಬೇಕು. ಅದನ್ನು ವಾಜರಾಜೇಚಿಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ತಾಳುವಿಕೆಗಿಂತ ಅನ್ಯ ತಪೋ ಇಲ್ಲ, ಕೇಳಬಲ್ಲವರಿಂಗೆಗೆ ಪೇಳುವೆನು ಸೊಲ್ಲ, ತಾಳುವಿಕೆಗೆ ಇಂಥ ಅನ್ಯ ತಪವು ಇಲ್ಲ. ನಿಜವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸಹನೆ, ಶಾಂತಿ, ನೆಮ್ಮದಿ, ತಾಳ್ಮೆ, ಇವು 4 ನಮ್ಮ ಮನುಷ್ಯನಲ್ಲಿ ಇಲ್ಲ ಅಂತಂದರೆ ನಾವು ಎಷ್ಟೇ ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, ಐಶ್ವರ್ಯವಂತರಾಗಲಿ, ಸ್ಥಿತಿವಂತರಾಗಿರಲಿ, ನಾವು ಯಾವುದೇ ದೊಡ್ಡ ಉದ್ಯೋಗದಲ್ಲಿರಲಿ, ತಾಳ್ಮೆ ಕಳ್ಕೊಂಡಂತಹ ಮನುಷ್ಯ, ಅಸಹನೆಯಿಂದ ಬಾಳತಕ್ಕಂತಹ ಮನುಷ್ಯ, ಅಶಾಂತಿಯಿಂದ ಮಾಡತಕ್ಕಂತಹ ಮನುಷ್ಯನಿಗೆ ಈ ಲೌಕಿಕ ವಸ್ತುಗಳು ಯಾವುದು ಹತ್ತಿರ ಬರೋದಿಲ್ಲ. ಅವನಿಗೆ ಯಾವುದು ಸಹಾಯ ಮಾಡೋದಿಲ್ಲ. ಅವನ ಮನಸ್ಸೇ ಅವನನ್ನು ಹಾಳು ಮಾಡಿಬಿಡ್ತದೆ. ಅವನ ಅಸಹನೆ ಅವನನ್ನು ಹಾಳು ಮಾಡಿಬಿಡ್ತದೆ. ಅವನಿರ್ತಕ್ಕಂತಹ ಆ ತಾಳ್ಮೆ ತಾಳ್ಮೆ ಕಳ್ಕೊಂಡಿರ್ತಾನೋ ಆ ತಾಳ್ಮೆಯೇ ಅವನನ್ನು ಹಾಳು ಮಾಡಿಬಿಡ್ತದೆ. ವಾದಿರಾಜಯತಿಗಳು ಮುಂದೆ ಹೇಳ್ತಾರೆ, ಹೇಗೆ ಅಂದರೆ, ಕಷ್ಟ ಬಂದರೆ ತಾಳು, ಕಂಗೆಡದೆ ಬಾಳು, ನಿಷ್ಠುರದ ನುಡಿತಾಳು. ಎಷ್ಟು ಚಂದ ಹೇಳ್ತಾರೆ ರೀ. ಕಷ್ಟ ಬಂದರೆ ಅದಕ್ಕೆ ಬರ್ತದಪ್ಪ. ಕಷ್ಟ ಬರೋದೇ ಮನುಷ್ಯನಿಗೆ. ಆ ಮನುಷ್ಯ ಜೀವ ಇರೋದೇ ಅವನ ಕಷ್ಟಕ್ಕೆ. ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಪರಮಾತ್ಮ ನಮ್ಮ ಜೀವವನ್ನು ಹಂಚಿ ಹಾಕಿದ್ದಾನೆ. ಇಲ್ಲಿ ಯಾರು ಇಂಥದೇ ಮನೆಯಲ್ಲಿ ಜನ್ಮ ತಾಳಬೇಕು, ಇಂಥವರೇ ತಂದೆ ತಾಯಿ ಆಗಿರಬೇಕು, ಇಂಥ ಕುಲದಲ್ಲೇ ನಾನು ಜನ್ಮ ತಾಳಬೇಕು, ನನ್ನ ಮುಖ ಇಷ್ಟೇ ಲಕ್ಷಣವಾಗಿರಬೇಕು, ನನ್ನ ಮೈಕಾಂತಿ ಹೀಗಿರಬೇಕು ಅಂತ ಯಾರು ಸ್ವಾಮಿಗೆ ಅರ್ಜಿ ಹಾಕಿ ಜಗತ್ತಿಗೆ ಬಂದವರಲ್ಲ.
ಅವನೇ ನಮ್ಮನ್ನು ಕಳಿಸಿದ್ದಿಲ್ಲಿಗೆ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಸರಿಯಾಗಿ ನಮಗೆ ಆ ದೇಹ ದೇಶ ಹಾಗೂ ಮನೆ ಮಡದಿ ಮಕ್ಕಳು ಸಂಬಂಧ ಕುಟುಂಬ ಎಲ್ಲವನ್ನು ನಮಗೆ ಪರಮಾತ್ಮ ಕೊಡ್ತಾನೆ. ಸೇರಿದ ಕುಟುಂಬ ಕೂಡಿದ ಸಂಸಾರ ಇವೆಲ್ಲವನ್ನು ಪರಮಾತ್ಮನ ನಿರ್ಧಾರ ಮಾಡಿ ನಮಗೆ ಕಳಿಸೋದ್ರಿಂದ ಇದು ನಮ್ಮ ಕೈಯಲ್ಲಿ ಯಾವುದ್ಯಾವುದೂ ಇಲ್ಲ. ಅದನ್ನು ಹೇಳ್ತಾರೆ ವಾದಿರಾಜರು, ನೀನು ಕಷ್ಟ ಬಂದರೆ ತಾಳು ಕಂಗೆಡದೆ ಬಾಳು ನಿಷ್ಠುರದ ನುಡಿತ. ಯಾರು ಕೆಟ್ಟ ಮಾತಾಡ್ತಾರಪ್ಪ, ನಿಂದನೆ ಮಾಡ್ತಾರೆ, ಅದಕ್ಕೆ ಯಾಕೆ ನೀನು ಮಾಡ್ಕೊಳ್ತೀವಿ? ಯಾಕೆ ನೀನು ಕಂಚಿಕೆ ಮಾಡ್ಕೊಳ್ತೀವಿ ಅಂತಾರಪ್ಪ. ಆನೆ ಮೇಲೆ ಪೋಪವನಿಗೆ ಶ್ವಾನದ ಭಯವೇನು ಅಂತಾರೆ ದಾಸರು. ಆನೆ ಮೇಲೆ ಹೋಗ್ತಕ್ಕಂಥವನಿಗೆ ಕೆಳಗಡೆ ಇರ್ತಕ್ಕಂಥ ನಾಯಿ ಬಗಳೋದು ಏನು ಸಂಬಂಧ? ಅದಕ್ಕೆ ಏನೇನಿಲ್ವಲ್ಲ. ಹಾಗಾಗಿ ನೀನು ಉಕ್ಕು ಹಾಲಿಗೆ ನೀರ ನಿಕ್ಕು ಒಂದದಿ ತಾಳು. ಹಾಲು ಉಕ್ಕುವಾಗ ನಾವೇನು ಮಾಡ್ತೀವಿ? ಆ ಉಕ್ಕು ಹಾಲು ಚೆಲ್ಲೋ ಹೋಗ್ತಾರೆ ಅಂತೇಳಿ ಒಂದು ಹನಿ ನೀರು ಹಾಕಿಬಿಟ್ರೆ ಮತ್ತೆ ತಣ್ಣಗಾಗ್ಬಿಡ್ತಿರೋದು. ಜೀವನದ ಅನುಭವ ಇದು. ಜೀವನದಲ್ಲಿ ನಡೆಯತಕ್ಕಂಥ ನಿತ್ಯ ಘಟನೆಗಳನ್ನೇ ನಮ್ಮ ಅನುಭವಕ್ಕೆ ತಂದು ಅದನ್ನು ಹಾಡಿನ ರೂಪದಲ್ಲಿ ಪದ್ಯದ ರೂಪದಲ್ಲಿ ಸಮಾಜಕ್ಕೆ ತಿದ್ದಿ ಹೇಳಿದ್ದಾರೆ ದಾಸರುಗಳು. ಇದು ಹರಿದಾಸ ಪರಂಪರೆಯ ಕರ್ತವ್ಯ. ಇದು ಹರಿದಾಸರು ಅಂದರೆ ಅವರೇನು ಭಿಕ್ಷುಕರಲ್ಲ, ಯಾಚನೆ ಮಾಡಿದವರಲ್ಲ, ಬಹಳ ಶ್ರೀಮಂತರು. ಪುರಂದರದಾಸರು, ಕನಕದಾಸರು, ವಿಜಯದಾಸರಾದಿಯಾಗಿ ಹರಿದಾಸ ಪರಂಪರೆ ಏನಿದೆ ಅವರೆಲ್ಲ ಈ ಲೌಕಿಕ ಸುಖವನ್ನು ಅನುಭವಿಸಿ ಭೋಗ ಭಾಗ್ಯದಲ್ಲಿ ಯಾವುದೇ ಸುಖ ಇಲ್ಲ ಅಂತ ತಿಳಿದು ಎಲ್ಲವನ್ನು ಕೃಷ್ಣಾರ್ಪಣ ಮಾಡಿ ತಾಳ ತಂಬೂರಿ ಹಿಡಿದು ಮಡದೆ ಮಕ್ಕಳನ್ನು ಕಟ್ಟಿಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ತಂಬೂರಿಯನ್ನು ಮೀಡುತ್ತಾ ಮಹಾಮಹಿಮನಾಗಿರ್ತಕ್ಕಂಥ ಭಗವಂತನ ದಿವ್ಯ ನಾಮವನ್ನು ಮಾಧವನ ನಾಮವನ್ನು ಈ ಜಗತ್ತಿಗೆ ಸಾರಿ ಹುಚ್ಚೆದ್ದು ಕುಣಿದು ಬಿಟ್ರಲ್ಲ ಅವರು ಯಾರು ಬಡವರಲ್ಲ. ಶ್ರೀನಿವಾಸ ನಾಯಕ ಅಂದಿನ ಕಾಲದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ 40 ವರ್ಷ ಕಡಲೋಬಿಯಾಗಿದ್ದು ನವಕೋಟಿ ನಾರಾಯಣ ಬಿರುದಾಂಕಿತನಾಗಿರ್ತಕ್ಕಂತಹ ಶ್ರೀನಿವಾಸ ನಾಯಕ 40 ವರ್ಷ ಕಳೆದ ಮೇಲೆ ಈ ಸಂಸಾರ ನಿಸ್ಸಾರವಾಗಿರ್ತಕ್ಕಂಥವನ್ನು ತಿಳಿದು ಕೊನೆಗೆಲ್ಲವನ್ನು ಕೃಷ್ಣಾರ್ಪಣೆ ಮಾಡಿ ದಾನ ಮಾಡಿ ತಾಳ ತಂಬೂರಿ ಹಿಡಿದು ತಮ್ಮ 4 ಜನ ಮಕ್ಕಳೊಂದಿಗೆ ತಾಯಿ ಪತ್ನಿ ಸರಸ್ವತಿ ಬಾಯಿಯೊಂದಿಗೆ ಪುರಂದರದಾಸರಾದರು ವ್ಯಾಸತೀರ್ಥರ ಅನುಗ್ರಹದಿಂದ. ಕನಕನಾಯಕನಾಗಿರ್ತ ತಿಮ್ಮಪ್ಪ ನಾಯಕ ರಣರಂಗದಲ್ಲಿ ಹೋರಾಡಿ ಆ ರಣರಂಗದಲ್ಲಿ ಹೋರಾಡುವಾಗ ತನ್ನವರು ಯಾರೂ ತನ್ನ ಸಂಗಡ ಬಾರದೇ ಇದ್ದಾಗ ಸ್ವಾಮಿ ಆದಿಕೇಶವ ರಣರಂಗದಲ್ಲಿ ಬಿದ್ದಂತಹ ಆ ತಿಮ್ಮಪ್ಪ ನಾಯಕನ ಕನಕನಾಯಕನನ್ನು ಎಚ್ಚರ ಮಾಡಿ ಏಳು ಮೇಲೆ ನನ್ನ ದಾಸನಾಗುವಂತನ ಸ್ವಾಮಿ. ಆಗ ಇಡೀ ಮೈಯಲ್ಲೆಲ್ಲ ರಕ್ತ ಸೋರ್ತಾ ಇರ್ತದೆ, ಇಡೀ ಯಾತನೆಯನ್ನು ದೇಹ ಕಂಗೆಟ್ಟು ಹೋಗಿದೆ, ಇನ್ನು ಬದುಕೋದಿಲ್ಲ ಅಂತ ತಿಳಿದಾಗ ಯಾಕಪ್ಪ ನನ್ನ ಕನಸಲ್ಲೂ ಬಂದು ಕಾಡ್ತಾ ಇದ್ದು ಯಾರು ನೀನು? ಕನಸಲ್ಲೂ ಬಂದು ನೀನು ಕಾಡಿದ್ದಿ, ಈಗ ಬಂದು ಎದುರಿಗೆ ಬಂದು ನನ್ನ ದಾಸನಾಗುವಂತ ಯಾರು ನೀನು? ನಿನ್ನ ದಾಸನಾದರೂ ನನಗೇನು ಕೊಡ್ತಿ? ನಿನಗೇನು ಬೇಕು ಕೇಳ್ಕೊಡ್ತೇನೆ ಅಂತ ನನ್ನ ಸ್ವಾಮಿ. ಹಾಗಾದರೆ ನನ್ನ ಮೈ ಮೇಲೆ ಇರಬಹುದಾಗಿರ್ತಕ್ಕಂಥ ಗಾಯಗಳೆಲ್ಲ ಹೋಗಬೇಕು, ಯಾತನೆ ಕಮ್ಮಿ ಆಗಲಿ, ನನ್ನ ನೋವು ಕಮ್ಮಿ ಆಗಲಿ, ನೀನು ಹೇಳ್ದಾಗ ನಾನು ಕೇಳ್ತೇನೆ. ಆಗ ಸ್ವಾಮಿಯ ಪವಿತ್ರವಾಗಿರ್ತಕ್ಕಂಥ ಅಮೃತಮಯವಾದ ಆ ಕೈ ಸ್ಪರ್ಶವಾದ ತಕ್ಷಣದಲ್ಲಿ ಕ್ಷಣಾರ್ಧದಲ್ಲಿ ಆ ದೇಹದ ಎಲ್ಲ ಯಾತ್ರೆಗಳು ನೋವು ಮಾಯವಾದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ನಾನು ನಿನ್ನ ದಾಸನಾಗ್ತೇನೆ, ಆದರೆ ಒಂದು ನಿಯಮ ಮಾತ್ರ ನೀನು ಒಪ್ಪಲೇಬೇಕು. ಏನು? ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನೀನು ಮಾನಸ ರೂಪದಿಂದ ಇಲ್ಲಿಗೆ ಬಂದಿದ್ದೀಯ, ಆದ್ದರಿಂದ ನೀನು ಯಾರು ಅಂತ ನನಗೆ ಮೊದಲು ದರ್ಶನ ಕೊಡು. ಕಾಗಿನೆಲೆ ಆ ಸ್ವಾಮಿ ಶಂಕುಚಕ್ರ ಗದಾಧಾರಿ ಪದ್ಮಧಾರಿ ಆಗಿರ್ತಕ್ಕಂಥ ಕಾಗಿನೆಲೆ ಆದಿಕೇಶ್ವರ ಕಂಗೊಳಿಸಿಬಿಟ್ಟ ಕನಕದಾಸರ ಮುಂದೆ. ಆಗ ಹೇಳಿದ ಸ್ವಾಮಿ, ಈ ರೂಪ ನಾನು ಯಾವಾಗ ಬಯಸ್ತೀನೋ ಆಗ ನಿನ್ನ ಕಣ್ಣೆದುರಿಗೆ ಬರಬೇಕು, ಇದಕ್ಕೆ ನೀನು ಅನುಮತಿ ಕೊಡಬೇಕು, ಆಗ ನಿನ್ನ ದಾಸನಾಗ್ತೇನೆ. ಈ ಜಗತ್ತಿನಲ್ಲಿ ಕನಕದಾಸರು ಕಂಡಂತಹ ದೇವರ ದರ್ಶನವನ್ನು ಇನ್ಯಾರೂ ಕಾಣಲಿಲ್ಲ. ಕರೆದಾಗೆಲ್ಲ ಸ್ವಾಮಿ ಬರ್ತಿದ್ದ ಅವರ ಬಳಿಯಲ್ಲಿ, ಮಾತು ಕೊಟ್ಟಿದ್ದ ದೇವರು. ಹಾಗಾಗಿ ಆ ಒಂದು ಸುಖ ಸಂಪತ್ತಿಗೆ ಆಸೆ ಪಟ್ಟರೆ ವಿನಃ ಲೌಕಿಕವಾಗಿರ್ತಕ್ಕಂತಹ ಸಂಪತ್ತಿಗೆ ಅವರು ಆಸೆ ಪಟ್ಟವರಲ್ಲ. ನೋಡಿ, ಕನ್ನಡದಲ್ಲಿ ಒಂದು ಸುಂದರವಾದ ಶಬ್ದ ಇದೆ, ಆನಂದ ಅಂತ. ಅದಕ್ಕೆ ವಿರುದ್ಧ ಪದ ಇಲ್ಲ. ಆನಂದ ಎಂಬತಕ್ಕಂಥ ಶಬ್ದಕ್ಕೆ ವಿರುದ್ಧ ಪದ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಆನಂದ ವೃದ್ಧಿ ಆಗ್ತಕ್ಕಂಥದ್ದು ಆತ್ಮಾನಂದ, ನಿತ್ಯಾನಂದ, ಅತ್ಯಾನಂದ, ಪರಮಾನಂದ, ಈ ರೀತಿ ಆನಂದ ವೃದ್ಧಿ ಆಗ್ತದೆ ಹೋಗ್ತದೆ ವಿನಃ ಆನಂದಕ್ಕೆ ಅವಿರುದ್ಧವಾಗಿರ್ತಕ್ಕಂಥ ಪದ ಕನ್ನಡ ಭಾಷೆಯಲ್ಲಿ ಇಲ್ಲವೇ ಇಲ್ಲ ಅದು. ಹಾಗಾಗಿ ಅಂತಹ ಪವಿತ್ರವಾಗಿರ್ತಕ್ಕಂಥ ಆನಂದವನ್ನು ಪಡೆಯಬೇಕಾದರೆ ಆನಂದ ನಾಮಕನಾಗಿರ್ತಕ್ಕಂತಹ ಪರಮಾತ್ಮನ ಅಡಿದಾವರಲ್ಲಿ ನಾವು ಶರಣು ಹೋದಾಗ ಆ ನಿತ್ಯಾನಂದ ಸ್ವರೂಪಿಯಾಗಿರ್ತಕ್ಕಂಥ ಸ್ವಾಮಿ ಪ್ರತಿನಿತ್ಯ ನಮಗೆ ಆನಂದವನ್ನು ಕೊಡ್ತಕ್ಕಂಥವನು. ಅದಕ್ಕೆ ಮೂಲ ಕಾರಣ ಆ ಪ್ರಸಾರ, ನಮ್ಮ ಸಂಸ್ಕೃತಿಯ ಪ್ರಸಾರ ಆಗತಕ್ಕಂಥದ್ದು ಹರಿಕಥೆಯಿಂದ. ಈ ಹರಿಕಥೆ ಎಂಬತಕ್ಕಂಥ ಈ ಮಾಧ್ಯಮ, ಈ ಹರಿಕಥೆ ಕಲೆಯಿಲ್ಲ. ಯಾರಾದರೂ ಹರಿಕಥೆ ಒಂದು ಕಲೆ ಅಂತ ತಿಳಿದಿದ್ದರೆ ಅದು ಸಮಂಜಸವಲ್ಲ. ಅದು ಹರಿಕಥೆ ಕಲೆ, ಇದು ಉಪಾಸನಾ ಪದ್ಧತಿ. ಹಾಗೆ ನಾವು ದೇವರನ್ನು ಗರ್ಭಗುಡಿಯಲ್ಲಿ ಅರ್ಚನೆ ಮಾಡ್ತೀವಿ ಶಿಲಾಮೂರ್ತಿಯನ್ನು, ಅದೇ ರೀತಿಯಾಗಿರ್ತಕ್ಕಂಥ ತತ್ವ ಚಿಂತನೆಯನ್ನು ಪರಮಾತ್ಮನ ಗುಣಗಾನ ಮಾಡ್ತಕ್ಕಂಥ ಹರಿದಾಸರು.
ಹರಿದಾಸರು ಒಳಗಡೆ ಏನು ಭಗವಂತನ ಅಲಂಕಾರ ಮಾಡಿ ಆ ಸ್ವಾಮಿಯ ಆ ವಿಗ್ರಹವನ್ನು ನಮಗೆ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ಅಲಂಕಾರ ಮಾಡಿ ದರ್ಶನಕ್ಕೆ ಬಿಡ್ತಾರೋ ಅರ್ಚಕರು, ಅದೇ ರೀತಿಯಲ್ಲಿ ಒಳಗಿರತಕ್ಕಂಥ ಪರಮಾತ್ಮನ ಅಸ್ತಿತ್ವವನ್ನು ನಿಮಗೆ ತೋರಿಸ್ತಕ್ಕಂಥವು ಹರಿದಾಸರು. ನಮ್ಮೊಳಗೇ ಪರಮಾತ್ಮನಿದ್ದಾನೆ, ನಿನ್ನೊಳಗೆ ದೇವರಿದ್ದಾನೆ ಅಂತ ಹೇಳ್ತಕ್ಕಂತಹ ಒಂದು ನಿಜವಾಗಿರ್ತಕ್ಕಂತಹ ಒಂದು ತತ್ವ ಚಿಂತನೆ ಹರಿದಾಸದ್ದು. ಹರಿಕಥಾ ಕಾಲಕ್ಷೇಪ ಅಲ್ಲ, ಹರಿಕಥಾ ಸತ್ಸಂಗ ಇದು. ಹರಿಕಥಾ ಕಾಲಕ್ಷೇಪ ಅಂತ ಹೇಳುವುದು ತಪ್ಪದು. ಹರಿಕಥಾ ಸತ್ಸಂಗ ಆಗಬೇಕಿದು. ಅದಕ್ಕೋಸ್ಕರವಾಗಿ ನಾವು ಮೊದಲು ಸತ್ಸಂಗಿಗಳಾಗಬೇಕು. ಮತ್ತೆ ದಾಸ ಹೇಳ್ತಾರೆ, ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳ ವೇಲೆಸು. ಯಾಕೆ ನೀನು ನೀಗೆ ಏನು ಅವ್ರಿಗೆ ಮಂದಮತಿಗಳು ಸಹ ಯಾಕೆ ಮಾಡ್ತೀನಿ? ಅಜ್ಞಾನಿಗಳು ಅಂದರೆ ಭಗವಂತನ ವಿರುದ್ಧವಾಗಿರ್ತಕ್ಕಂಥವ್ರು, ನಮ್ಮ ಧರ್ಮಕ್ಕೆ ನಾಸ್ತಿಕರು ಅವರು. ಭಗವಂತ ನಾಸ್ತಿಕರು ಅಂತ ದೇವರು ಒಪ್ಪದೇ ಇರತಕ್ಕಂಥ ಅಲ್ಲ, ಅವರ ಮನಸ್ಸಿಗೆ ಒಪ್ಪದೇ ಇರತಕ್ಕಂಥ ಚಿಂತನೆ ಮಾಡ್ತಕ್ಕಂಥವ್ರು ಅವರು. ಯಾರಾದರೂ ಭಗವದ್ ಭಕ್ತರು ಕಂಡರೆ, ಯಾರಾದರೂ ಹರಿದಾಸನ ಕಂಡರೆ, ಶಿವಶರಣನ್ನು ಕಂಡರೆ, ನಾಮ ವಿಭೂತಿ ಗಂಧ ಕುಂಕುಮ ಹಣೆಯಲ್ಲಿ ಹಾಕಿರೋದನ್ನು ಕಂಡರೆ ಇವತ್ತು ನಾವು ನೋಡ್ತಾ ಇದ್ದೇವೆ ನಿತ್ಯ ಜೀವನದಲ್ಲಿ ನಮ್ಮ ಎದುರಿಗೆ ಉಗಿದು ಹೋಗ್ತಾರೆ.